ನಾವೇನೋ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಕಸ್ಟಮರ್ಗೆ ಏನೋ ಮಾಡ್ತೀವಿ ಅಂತಲ್ಲ ಸರ್, ಸೇಫ್ಟಿ ನೋಡ್ಬೇಕು ಸರ್. ಹಾಕಿರೋ ಬಂಡವಾಳಕ್ಕೆ ಮೋಸ ಆಗ್ಬೇಕು ಸರ್. ಕೆಲವರು ಏನ್ ಮಾತಾಡ್ತಾರೆ ಅಂದ್ರೆ ವಾಸ್ತು ನೋಡ್ತಾರೆ, ನಮ್ದು ಎಲ್ಲ ಸೈಟು ವಾಸ್ತು ಇದೆ. ಇದು ಬಯಪ್ಪ ಓಕೆ. ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಾ ಸರ್? 7 ಎಕರೆ ಮಾಡಿದ್ದೀವಿ. ನಮ್ಮ ಲೇಔಟ್ ಸೈಟ್ ತಗೊಂಡು ಕೂಡ ಅವರು ಇನ್ವೆಸ್ಟ್ಮೆಂಟ್ಗೂ ತುಂಬಾ ಚೆನ್ನಾಗಿದೆ. ಮನೆಯನ್ನು ಕಟ್ಕೊಬಹುದು. ಆರೋ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ವಿದ್ಯಾಶಿಲ್ಪ ಸ್ಕೂಲ್ ಅಂತ ಜಸ್ಟ್ 1 ಕಿಲೋಮೀಟರ್ ಆ ಸ್ಟೋನ್ಲಿ ಸ್ಕೂಲ್ ಇದೆ. ಆಮೇಲೆ 300 ಎಕರೆಯಲ್ಲಿ ಏರೋ ಸ್ಪೇಸ್ ಇದೆ ನಿಮಗೆ. ಕಲಾಲ್ಪ ಅಕಾಡೆಮಿ ಪಕ್ಕದಲ್ಲೇ ಕಾಂಪೌಂಡ್ ಅಟ್ಯಾಚ್ ಇದೆ ಸರ್. ದೀಪಿಕಾ ಪಡಿಕೊಂಡು ಅದು ಸ್ಪೋರ್ಟ್ಸ್ ಕ್ಲಬ್ ಸರ್, ಅದು ನ್ಯಾಷನಲ್. ಅದು ಒಂದೇ ಫ್ಲಾಟ್ ಲೇಔಟ್, ಫುಲ್ಲಿ ಡೆವಲಪ್ಡ್ ಗೇಟೆಡ್ ಕಮ್ಯುನಿಟಿ ಇದೆ. ನನ್ನ ಪ್ರಕಾರ ಕಡಿಮೆ ರೇಟ್, ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮ್ದು ರೀಸನಬಲ್ ಅಂತ. ನಮಸ್ಕಾರ ಸ್ನೇಹಿತರೆ. ಸೊ ನಾನು ಇವತ್ತು ಬಂದಿರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಜಸ್ಟ್ 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀನಿ. ಸೊ ಈ ಒಂದು ಲೇಔಟ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಹೇಳ್ತಾ. ಸೊ ಕಂಪ್ಲೀಟ್ ನಿಮಗೆ ಇರುವಂತದ್ದು ಫುಲ್ಲಿ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಇದು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಆಲ್ರೆಡಿ ಇದು ಮೇನ್ ರೋಡ್, ಇದು 40 ಫೀಟ್ ಮೇನ್ ರೋಡ್ ಬರುತ್ತೆ. ಸಬ್ ರೋಡ್ ಎಲ್ಲ ನಿಮಗೆ 30 ಫೀಟ್ ರೋಡ್ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ಏನ್ ಅಪ್ರೂವಲ್ ಬರುತ್ತೆ, ಯಾವ ಲೊಕೇಶನ್ ಇದೀವಿ, ಕಂಪ್ಲೀಟ್ ಡೀಟೇಲ್ಸ್ ನ ಕೊಡೋದಕ್ಕೆ ನಾಗೇಶ್ ಅವರು ಇದ್ದಾರೆ. ಸೊ ಅವ್ರನ್ನ ಕರೆಯೋಣ, ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ಮತ್ತೆ ಒಂದು ಚಾನಲ್ ನ ಹೊಸೊಬ್ರು ಏನಾದ್ರು ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಬೇಕು, ಯಾಕಂದ್ರೆ ಒಂದು ಒಳ್ಳೆ ಲೇಔಟ್ ನ ನಿಮಗೆ ತೋರ್ಸಕ್ ಬಂದಿದ್ದೀನಿ. ಕರೆಯೋಣ ಫಸ್ಟ್ ಸರ್ನ. ಸರ್ ವೆಲ್ಕಮ್ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸೂಪರ್ ಸರ್. ಸರ್ ಇವತ್ತು ನಾವು ತೋರ್ಸಕ್ ಬಂದಿರುವಂತದ್ದು ಗೇಟ್ ವೇ ರೆಸಿಡೆನ್ಸಿ. ಓಕೆನಾ? ಇದು ಯಾವಾಗ ಸರ್ ರೆಡಿ ಆಯ್ತು ಈ ಪ್ರಾಜೆಕ್ಟ್? 3 months ಆಯ್ತು ಸರ್. ಇದು ಜಸ್ಟ್ 3 months ತೋರ್ಸ್ಬಿಡೋಣ ಸರ್ ಒಂದು ಪ್ಲಾನ್ ಶೀಟ್ ನ. ಇದೆ ಸರ್, ಬಯಪ್ಪ ಅಪ್ರೂವ್ಡ್ ಪ್ಲಾನ್ ಸರ್. ಇದು ಮೇನ್ ಇದು ಬಯಪ್ಪ ಓಕೆ. ದೇವನಹಳ್ಳಿ ಇಂಟರ್ನ್ಯಾಷನಲ್ ಬಿಫೋರ್ ಸರ್. ಬಿಫೋರ್ ಸರ್. ಸೊ ತುಂಬಾ ಜನ ವಿಡಿಯೋದಲ್ಲಿ ಪ್ಲಾನ್ ಶೀಟ್ ಆಗಿರ್ಲಿ ಈ ತರ ಒಂದು ತೋರ್ಸಲ್ಲ. ನಮ್ಮ ವಿಡಿಯೋದಲ್ಲಿ ಟ್ರಾನ್ಸ್ಪರೆಂಟ್ ಇರೋದನ್ನ ನಾವು ಇರೋ ತರ ಹೇಳ್ತೀವಿ ಸರ್, ತೋರಿಸ್ತೀವಿ ಜನಕ್ಕೆ. ಸೊ ನೋಡ್ತಿರ್ಬೋದು, ಇದು ನಿಮ್ಗೆ ಪ್ಲಾನ್ ಶೀಟ್ ಆಗಿರುತ್ತೆ ವೀಕ್ಷಕರೇ. ಸೊ ಡೀಟೇಲ್ ನ ಕೊಡ್ತೀವಿ, ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಾ ಸರ್? 7 ಎಕರೆ ಮಾಡಿದ್ದೀವಿ ಸರ್. 7 ಎಕರೆಯಲ್ಲಿ ಇದೆ. ಎಷ್ಟು ನಂಬರ್ ಆಫ್ ಸೈಟ್ ಮಾಡಿ? 112 ಸೈಟ್ ಇದೆ. 112 ಸೈಟ್ ಮಾಡಿದ್ದೀವಿ ಸರ್. ಮಾಡಿದ್ದೀರಾ? ಓಕೆ. ಏನೇನು ಡೈಮೆನ್ಷನ್ ಇದೆ ಸರ್? 30-40 ಮಾಡಿದೀವಿ, 30/50 ಮಾಡಿದೀವಿ. ಓಕೆ. 20-30 ಮಾಡಿಲ್ವಾ ಸರ್? ಇಲ್ಲ, 30-40 ಯಾಕಂದ್ರೆ 20-30 ಎಲ್ಲ ಕಸ್ಟಮರ್ಸ್ ಲೈಕ್ ಮಾಡಲ್ಲ ಸರ್. ಹೌದಾ? ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂತ ಕೆಲವರು 30-40ಗೆ ಒಂದು ಮನೆ ಕಟ್ಟೋದಕ್ಕೆ 30-40 ಬೇಕೇ ಬೇಕು ಸರ್. ವಿಲ್ಲಾಸ್ ತರ ಮಾಡ್ಬೋದು, ಮನೆ ಮಾಡ್ಬೋದು ಸರ್. 20-30 ಅಲ್ಲಿ ಆಲ್ಮೋಸ್ಟ್ ಸ್ಮಾಲ್ ಬರುತ್ತೆ. ಓಕೆ. ಸೊ ಇವ್ರದ್ದು ಮಾಡಿರುವಂತದ್ದು 30-40 ಬಿಟ್ರೆ 30-50 ಇರುವಂತ ಫ್ಲಾಟ್ಸ್. ಇದರಲ್ಲಿ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಅಮ್ಯುನಿಟೀಸ್ ಅಂದ್ರೆ ನಿಮ್ಗೆ ಬಂದ್ರೆ ಇದರಲ್ಲಿ 3 ಪಾರ್ಕ್ ಮಾಡಿದೀವಿ ಸರ್. ಒಂದು ಪಾರ್ಕ್ 1, ಪಾರ್ಕ್ 2, ಪಾರ್ಕ್ 3. ಇಲ್ಲಿ ಅಲ್ಲಿ ಕಾಣ್ತಿದಲ್ಲ ಸರ್, ಫಸ್ಟ್ ಅಲ್ಲಿ ಗೇಟ್ ಹತ್ರ ಬರೋದು ಪಾರ್ಕ್ 1, ಸರಿ, ಪಾರ್ಕ್ 2, ಈ ಪಾರ್ಕ್ 3 ಅಂತ ಮಾಡಿದೀವಿ ಸರ್. ಇಲ್ಲಿ ಬರುತ್ತಾ? ಇನ್ನೊಂದು ಕ್ಲಬ್ ಹೌಸ್ ಮಾಡ್ತಾ ಇದ್ದೀವಿ. ಕ್ಲಬ್ ಹೌಸ್ ಬರ್ತಾ ಇದೆ ಸರ್. ಅದು ಕ್ಲಬ್ ಹೌಸ್ ಮಾಡ್ತಾ ಇದೆ. ಕ್ಲಬ್ ಹೌಸ್ ಅಲ್ಲಿ ನಿಮಗೆ ಆಲ್ರೆಡಿ ಇಂಡೋರ್ಸ್ ಗೇಮ್ಸ್ ಬರ್ತಾ ಇದೆ. ಒಂದು ಕಾರ್ಡ್ ರೂಮ್ ಬರ್ತಾ ಇದೆ, ಒಂದು ಪಾರ್ಟಿ ಹಾಲ್ ಬರ್ತಾ ಇದೆ, ಜಿಮ್ ಬರ್ತಾ ಇದೆ. ಫೇಸ್ 2 ವಿಲ್ಲಾಸ್ ಪ್ರಾಜೆಕ್ಟ್ 15 ಎಕರೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟರೊಳಗಡೆ ಕ್ಲಬ್ ಹೌಸ್ ರೆಡಿ ಆಗುತ್ತೆ ಸರ್. ಓಕೆ ಸರ್. ಇವಾಗ ನಮಗೆ ಈ ರೋಡ್ಗಳ ಡೈಮೆನ್ಷನ್ ಬಗ್ಗೆ ಹೇಳಿ. ನಾನು ಆಗ್ಲೇ ಹೇಳಿದೆ 40 ಫೀಟ್ ಇಲ್ಲ ಇದು ಸರ್. 40 ಫೀಟ್ ಮೇನ್ ರೋಡ್ ಸರ್. ಇದು ಸಬ್ ರೋಡ್ ಅಲ್ಲ? ಸಬ್ ರೋಡ್ 30 ಫೀಟ್ ಸರ್. ಸಬ್ ರೋಡ್ ಎಲ್ಲ 30 ಫೀಟ್ ಕೊಟ್ಟಿದ್ದೀರಾ ಸರ್. ಲೇಔಟ್ ಮುಂದೆ ತುಂಬಾನೇ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ವಿಡಿಯೋದಲ್ಲಿ ನೋಡ್ತಿರೋರ್ಗು ನಾನು ಹೇಳಕ್ ಇಷ್ಟಪಡ್ತೀನಿ, ಲೇಔಟ್ ನ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಖುದ್ದಾಗಿ ಒಂದ್ಸಲಿ ವಿಸಿಟ್ ಮಾಡಿದಾಗ ಅಕ್ಕಪಕ್ಕ ಏರಿಯಾ ನೋಡ್ತಿರ್ಬೋದು, ಮತ್ತೆ ಅಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ನಿಮ್ಗೆ ಇರುವಂತದ್ದೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಿರೋವಂಥದ್ದು. ಸೊ ಅದೇ ರೆಂಟಲ್ ಹೌಸ್ ಸರ್. ಇದು ತುಂಬಾ ಈಗ ರೆಂಟಲ್ಗೆ ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ. ನಮ್ಮ ಲೇಔಟ್ ಸೈಟ್ ತಗೊಂಡ್ರು ಕೂಡ ಅವರು ಇನ್ವೆಸ್ಟ್ಮೆಂಟ್ಗೂ ತುಂಬಾ ಚೆನ್ನಾಗಿದೆ, ಮನೆಯನ್ನು ಕಟ್ಕೊಬಹುದು. ರೆಂಟಲ್ಗೂ ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ. 50% ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ. 50% ಆಗಿದೆ, ಸೋಲ್ಡ್ ಔಟ್ ಆಗಿದೆ. 30% ರಿಜಿಸ್ಟ್ರೇಷನ್ ಆಗಿದೆ ಸರ್. ರಿಜಿಸ್ಟ್ರೇಷನ್ ಆಗಿದೆ. ರೈಟ್ ಟು ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು ಸರ್. ಸರ್ ಫಸ್ಟ್ ಏನ್ ಪ್ಲಾನಿಂಗ್, ಏನ್ ಅಪ್ರೂವಲ್ ಬರ್ತದೆ? ಬಯಪ್ಪ ಅಪ್ರೂವ್ಡ್, ರೇರಾ ಅಪ್ರೂವ್ಡ್ ಆಗಿದೆ. ರೇರಾ ರೆಡಿ ಟು ರಿಜಿಸ್ಟ್ರೇಷನ್ ಅಂತ ಹೇಳಿ. ಸೊ ಇವತ್ತು ನೀವು ತಗೊಂಡೆ, ಸೊ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಸೊ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅಂದ್ರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರೆಡಿ ಇದೆ ನೀವು ಇಮಿಡಿಯೇಟ್ ಮನೆ ಕಟ್ಕೊಬಹುದು. ಸರ್ ಇನ್ನೊಂದು ತುಂಬಾ ಜನ ನಮ್ ನೋಡ್ತಾರೆ, ಕಾರ್ನರ್ ಸೈಡ್ ಗಳು ನೋಡ್ತಾರೆ. ಫಸ್ಟ್ ನೋಡೋದೇ ಅದು ಇದ್ಯಾ ಸರ್? ಕಾರ್ನರ್ ಸೈಡ್ ಸಿಗಲ್ಲ ಸರ್. ಸ್ಟಾರ್ಟಿಂಗ್ ಬುಕಿಂಗ್ ಆಗಿದೆ ಸರ್. ನನಗೆ ಕಾರ್ನರ್ಸ್ ಯಾವುದು ಇಲ್ವಾ? ಇಲ್ಲ, ಎಲ್ಲ ಬುಕಿಂಗ್ ಆಗಿದೆ ಸರ್. ತುಂಬಾ ಡಿಮ್ಯಾಂಡ್ ಸರ್. ಈಗ 50% ಇದೆ ಅಂತ ಹೇಳಿದ್ರೆ 50% ಏನೇ ಡೈಮೆನ್ಷನ್ 30-40 ಇದೆ ಸರ್. ಎಲ್ಲ 30-40 ಏನ್ ಫೇಸಿಂಗ್ ಬರುತ್ತೆ ಸರ್? ಎಲ್ಲ ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ. ಈಸ್ಟ್ ಫೇಸಿಂಗ್, ವೆಸ್ಟ್ ಫೇಸಿಂಗ್. ಖಂಡಿತ ವೀಕ್ಷಕರೇ ಬೇಗ ಬನ್ನಿ, ಯಾಕಂದ್ರೆ ನಮ್ಮ ಚಾನಲ್ ನಾವು ತೋರಿಸುವಂಥದ್ದೆಲ್ಲ ನಿಮಗೆ ರೈಟ್ ರಿಜಿಸ್ಟ್ರೇಷನ್ ಇರುವಂತ ಫ್ಲಾಟ್ಸ್ಗಳು. ನೀವು ಇಲ್ಲಿ ಮನೆ ಕೂಡ ಕಟ್ಕೊಂಡಿರ್ಬೋದು, ಇಲ್ಲ ರೆಂಟ್ ಪರ್ಪಸ್ ಕೊಡ್ಬೋದು, ಇಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಒಂದು ಒಳ್ಳೆ ಜಾಗ ಇದೆ. ಚೆನ್ನಾಗಿದೆ ಲೇಔಟ್, ತುಂಬಾನೇ ಚೆನ್ನಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಪದೇ ಅಂತ ಹೇಳ್ತಾ, ಸೊ ನಾನು ಬರ್ತಾ ಇವಾಗ ಆನ್ ದ ವೇ ಕನೆಕ್ಟಿವಿಟಿನೂ ಸುಮಾರು ಕನೆಕ್ಟಿವಿಟಿ ಇದೆ, ಸುಮಾರು ಕಾಲೇಜು, ಸುಮಾರು ಏನೇನೋ ಇದೆ ಸರ್. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತಾರೆ. ಸೊ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ ಅಂತ ಹೇಳ್ತೀನಿ ಸರ್. ಫಸ್ಟ್ ನಾವು ಸ್ವಲ್ಪ ಈ ಲೇಔಟ್ಗೆ ಕನೆಕ್ಟಿವಿಟಿ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ, ನೆಕ್ಸ್ಟ್ ನಾವು ಲೇಔಟ್ ಬಗ್ಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಕೊಟ್ಬಿಡೋಣ.
ಈ ಕನೆಕ್ಟಿವಿಟಿ ಬಗ್ಗೆ ಹೇಳಿ ಸರ್. ಈ ಲೇಔಟ್ಗೆ ಯಾವ ತರ ಕನೆಕ್ಟಿವಿಟಿ? ಕನೆಕ್ಟಿವಿಟಿ ಅಂದ್ರೆ ನಿಮಗೆ ದಾಬಾಸ್ಪೇಟೆಯಿಂದ ಚೆನ್ನೈ ರೋಡ್ ಇದೆ, ಜಸ್ಟ್ 5 ಕಿಲೋಮೀಟರ್ ಸರ್. 5 ಕಿಲೋಮೀಟರ್, ಹೌದು. ಅದು ಹೊಸ ರೋಡ್ ಆಗಿದೆ, ಅದು ನ್ಯಾಷನಲ್ ಹೈವೇ ಆಗಿದೆ, ಅಲ್ಲಿ 5 ಕಿಲೋಮೀಟರ್ ಆಗಿದೆ. ಇನ್ನೊಂದು ಹೈದರಾಬಾದ್ ಟು ಬ್ಯಾಂಗ್ಳೂರ್ ಸರ್. ಅದು ಬೆಂಗಳೂರಿಂದ ಹೈದರಾಬಾದ್ ಏರ್ಪೋರ್ಟ್ ರೋಡ್ ಹಂಗೆ ಹೋಗುತ್ತೆ, ಅದು ಜಸ್ಟ್ 5 ಕಿಲೋಮೀಟರ್ ಇದೆ. ಇನ್ನೊಂದು ಯಲಹಂಕ ಟು ರಾಜಂಗುಂಟೆ ರೋಡ್ ಸರ್, ಅದೊಂದು ಕನೆಕ್ಟಿವಿಟಿ. 3 ರೋಡ್ ಕನೆಕ್ಟಿವಿಟಿ ಇದೆ ಸರ್. 3 ರೋಡ್ ಇಂದಾನು ಬರ್ಬೋದು. ಕೆಲವರೆಲ್ಲ ಒಂದೊಂದು ಲೇಔಟ್ ಗಳಿಗೆ ನೋಡಬಹುದು ನಾವು, ಒಂದೇ ಕನೆಕ್ಟಿವಿಟಿ ಸರ್. ಇಲ್ಲ, ಎಲ್ಲ ರೋಡ್ಸ್ ಇಲ್ಲಿ ಸೆಂಟ್ರಲ್ ಇದೆ ಸರ್. ಸೆಂಟ್ರಲ್ ಅಲ್ವಾ? ಈಗ ದಾಬಾಸ್ಪೇಟೆ ಚೆನ್ನೈ, ಹೈದರಾಬಾದ್ ಟು ಬ್ಯಾಂಗ್ಳೂರು, ಯಲಹಂಕ ಬ್ಯಾಂಗ್ಳೂರು, ರಾಜನ್ಕುಂಟೆ, ಸೊ ಇದೆಲ್ಲ ಸೆಂಟ್ರಲ್ ಬರೋದ್ರಿಂದ ನಮ್ಮ ಲೇಔಟ್ ಸೆಂಟ್ರಲ್ ಇದೆ ಸರ್. ಮತ್ತೆ ಬರುವಾಗ್ಲೂ ನಾವು ತುಂಬಾ ನೋಡಿದ್ವಿ ಸರ್, ಎಲ್ಲ ಮೇನ್ ರೋಡ್ ಎಲ್ಲ ಚೆನ್ನಾಗಿತ್ತು. ರೋಡ್ಗಳೆಲ್ಲ ಬರೋದಕ್ಕೆಲ್ಲ ಹೋಗೋದಕ್ಕೆಲ್ಲ ನಿಮ್ಗೆ ರೋಡ್ ಎಲ್ಲ ಮೇನ್ ರೋಡೇ ಆಗಿರುತ್ತೆ. ಸೈಡ್ ತೊಗೊಳೋರು ಸುತ್ತಮುತ್ತ ಈ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಗಳೆಲ್ಲ ನೋಡ್ತಾರೆ, ಮಕ್ಕಳುಗಳು ಫ್ಯೂಚರ್ಗೆ ನೋಡ್ತಾರೆ. ಸೊ ನಿಯರ್ ಏನೇನು ಬರ್ಬೋದು ನಾವು ಸರ್? ತುಂಬಾ ಸ್ಕೂಲ್ ಇದೆ ಸರ್. ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿ ನಿಯರ್ ಬೈ ಜಸ್ಟ್ 3 to 4 ಕಿಲೋಮೀಟರ್ ಸರ್. ಅಮಿಟಿ ಯೂನಿವರ್ಸಿಟಿ ಇದೆ, ಆರೋ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆಮೇಲೆ ಗೀತಮ್ ಯೂನಿವರ್ಸಿಟಿ ಇದೆ, ಜಸ್ಟ್ 3 to 4 ಕಿಲೋಮೀಟರ್ ಸರ್. ಅಷ್ಟೇ ಸರ್. ಇನ್ನೊಂದು ವಿದ್ಯಾಶಿಲ್ಪ ಸ್ಕೂಲ್ ಅಂತ ಜಸ್ಟ್ 1 ಕಿಲೋಮೀಟರ್ ಸರ್. 1 ಕಿಲೋಮೀಟರ್ ವಿದ್ಯಾಶಿಲ್ಪ ಯೂನಿವರ್ಸಿಟಿ, ಆ ಸ್ಟೋನ್ಲಿ ಸ್ಕೂಲ್ ಇದೆ, ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎಲ್ಲ ಇಂಗ್ಲಿಷ್ ಮೀಡಿಯಂ, ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳು ಎಲ್ಲ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್. ಎಲ್ಲ ವಿಡಿಯೋ ಕ್ಲಿಪ್ಗಳಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ಸ್ಕೂಲ್ ಅಂತ. ಸೊ ಆಲ್ಮೋಸ್ಟ್ ಫ್ಯೂಚರ್ಗೆ ಮಾತ್ರ ಈ ರೋಡು, ಇಲ್ಲಿ ಸುತ್ತಮುತ್ತ ಈ ಏರಿಯಾಗಳೆಲ್ಲ ನಾವು ಮಾತಾಡಂಗೆ ಇಲ್ಲ ಸರ್. ಹೌದು ಸರ್. ತುಂಬಾ, ಯಾಕಂದ್ರೆ ಇದೊಂದು ಏನ್ ಗೊತ್ತಾ ಸರ್, ಇದು ತುಂಬಾ ಕಾಸ್ಟ್ಲಿ ಏರಿಯಾ ಆಗಿದೆ ಸರ್. ಬಂದು ಈಗ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಲ್ಯಾಂಡ್ ಆಗಿದೆ ಸರ್. ಕಮರ್ಷಿಯಲ್ ಲ್ಯಾಂಡ್, ಕಮರ್ಷಿಯಲ್ ಹಬ್ ಅನ್ಕೊಬೇಕು ಸರ್. ಯಾಕಂದ್ರೆ ಸುತ್ತಮುತ್ತ KD ಇಂಡಸ್ಟ್ರಿಯಲ್ ಏರಿಯಾ ಇದೆ, ನಿಮಗೆ ಐಫೋನ್ ಕಂಪ್ನಿ ಕೂಡ ನಿಯರ್ ಇದೆ. ಆಲ್ಮೋಸ್ಟ್ 1000 ಎಕರೆಯಲ್ಲಿ ನಿಮಗೆ KD ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿದೆ ಸರ್ ಆಲ್ರೆಡಿ. ಆಮೇಲೆ 300 ಎಕರೆಯಲ್ಲಿ ಏರೋ ಸ್ಪೇಸ್ ಇದೆ ನಿಮಗೆ. ಆಮೇಲೆ ಹೇಳ್ಬೇಕಂದ್ರೆ ನಿಮಗೆ ಹೊಸ ಪ್ರಾಜೆಕ್ಟ್ಸ್ ತುಂಬಾ ಲಾಂಚ್ ಆಗಿದೆ. ಎಲ್ಲ ಜಸ್ಟ್ 500 ಮೀಟರ್ ಇನ್ಫೋಸಿಸ್ ಇದೆ ಸರ್. ಇನ್ಫೋಸಿಸ್ ಇದೆ. ಮತ್ತೆ ನಾನು ಆನ್ ದ ವೇ ಬರ್ತಾ ಆಲ್ಮೋಸ್ಟ್ ಸುಮಾರು ಡೆವಲಪ್ಮೆಂಟ್ ಇದೆ. ಎಲ್ಲ 50 ಎಕರೆ 100 ಎಕರೆ ಗಳೆಲ್ಲ ಕಟ್ಟಿದ್ದಾರೆ. ಬಟ್ ಒಳ್ಳೆ ಏರಿಯಾ. ಇಲ್ಲಿ ತಗೊಂಡ್ಬಿಟ್ರೆ ಮಾತ್ರ ನಿಮಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್, ಫ್ಯೂಚರ್ ಮಾತ್ರ ಒಳ್ಳೆ ದುಡ್ಡು ಸರ್. ಒಳ್ಳೆ ದುಡ್ಡು. ಇಲ್ಲ ನಾಳೆ ಸರ್ ನಾವು ನ್ಯೂ ಬೆಂಗಳೂರು ಅನ್ಕೊಬೇಕಿದೆ. ನ್ಯೂ ಬೆಂಗಳೂರು. ಮತ್ತೆ ಸರ್ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಒಂದು ಗ್ರೌಂಡ್ ತರ ನೋಡಿದೆ, ಅದು ಗಾಲ್ಫ್ ಗ್ರೌಂಡ್ ಸರ್. ಗಾಲ್ಫ್ ಅಕಾಡೆಮಿ ಪಕ್ಕದಲ್ಲೇ ಇದೆ. ಕಾಂಪೌಂಡ್ ಅಟ್ಯಾಚ್ ಇದೆ ಸರ್. ಪ್ರೈವೇಟ್ ಅದು? ಪ್ರೈವೇಟ್ ಸರ್, ಪ್ರೈವೇಟ್. ಮತ್ತೆ ಇನ್ನೊಂದು ಈ ಕಡೆ ಪಕ್ಕದಲ್ಲಿ ಬರ್ತಾ ಆನ್ ದ ವೇ ದೀಪಿಕಾ ಪಡುಕೋಣಿ, ಅದು ಸ್ಪೋರ್ಟ್ಸ್ ಕ್ಲಬ್ ಸರ್. ಅದು ದೊಡ್ಡದು ಸರ್, ಅದು ನ್ಯಾಷನಲ್. ಅದು ನ್ಯಾಷನಲ್. ಹೌದು ನ್ಯಾಷನಲ್ ಅದು. ಓಕೆ, ಸೂಪರ್ ವೀಕ್ಷಕರ. ಸೊ ಆಲ್ಮೋಸ್ಟ್ ನಿಯರ್ ಕನೆಕ್ಟಿವಿಟಿನೂ ಹಂಗೆ ಇದೆ. ಪಕ್ಕದಲ್ಲಿ ಎಂಬಜಿ ಹಾರ್ಸ್ ರೈಡಿಂಗ್ ಒಂದಿದೆ. ಸ್ಟೋನ್ ಹಿಲ್ ಸ್ಕೂಲ್ ಪಕ್ಕದಲ್ಲಿ ಎಂಬಜಿ ಹಾರ್ಸ್ ರೈಡಿಂಗ್ ಅಂತಿದೆ, ಅದು ತುಂಬಾ ದೊಡ್ಡದು ಸರ್. ಅದು ಆಲ್ಮೋಸ್ಟ್ 50 ಎಕರ್ಸ್ ಅಲ್ಲಿ ಇದೆ. 50 ಎಕರ್ಸ್ ಅಲ್ಲಿ ಇದೆ ಸರ್. ನೆಕ್ಸ್ಟ್ ನಾನು ಹಂಗೆ ಆನ್ ದ ವೇ ಬರ್ತಿರುವಾಗ ಅಲ್ಲೊಂದು ರೆಸಾರ್ಟ್ ಕೂಡ ನೋಡಿದೆ. ಹೌದು ಸರ್, ಅದು ನಮ್ಮ ಲೇಔಟ್ ತುಂಬಾ ಹತ್ರ ಇರೋದು ಸರ್. ಅದು ವಿಂಡೋ ಫ್ಲವರ್ ರೆಸಾರ್ಟ್ ಅಂತ ಹೊಸ ರೆಸಾರ್ಟ್ ತುಂಬಾ ನಿಯರ್ ಅದೊಂದಿದೆ. ಇನ್ನೊಂದು JD ಗಾರ್ಡನ್ ತುಂಬಾ ಇದೆ ನಮಗೆ. ಅಸಿಸ್ಟೋ ಅಂತ ಇದೆ, ಅಸಿಸ್ಟೋನ್ ಕೂಡ ತುಂಬಾ ರೆಸಾರ್ಟ್ಸ್ ಇದಾವೆ ಅಲ್ಲಿ. ಹೌದು ಸರ್. ಈ ಲೇಔಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾವು ಕೊಟ್ಬಿಡೋಣ ವೀಕ್ಷಕರಿಗೆ, ಸೊ ನೋಡೋರಿಗೆ. ಕಂಪ್ಲೀಟ್ ಇದು ಗೇಟೆಡ್ ಕಮ್ಯುನಿಟಿ ಬರುತ್ತೆ ಸರ್. ಗೇಟೆಡ್ ಕಮ್ಯುನಿಟಿ ಇದು ಕಂಪ್ಲೀಟ್ ಫುಲ್ಲಿ ಡೆವಲಪ್ಡ್ ಗೇಟೆಡ್ ಕಮ್ಯುನಿಟಿ ಇದು. ಇದು ವಾಚ್ಮನ್ ಯಾರು ಇರ್ತಾರೆ ಸರ್? 24 ಅವರ್ಸ್ ಸೆಕ್ಯೂರಿಟಿ ಇಟ್ಟಿದ್ದೀವಿ ನಾವು. ಆಮೇಲೆ 24 ಅವರ್ಸ್ ನಮಗೆ ಒಂದೆರಡು ಫ್ಯಾಮಿಲಿ ಇಟ್ಟಿದ್ದೀವಿ ಲೇಔಟ್ ಮೇಂಟೈನ್ ಮಾಡೋದಕ್ಕೆ. ಓಕೆ. ಹೌದು ಸರ್. ಇದು ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದೀನಿ ಸರ್. ಸ್ಟ್ರೀಟ್ ಲೈಟ್ ಎಲ್ಲ ಸರ್? ಸ್ಟ್ರೀಟ್ ಲೈಟ್ ಇವೆಲ್ಲ ಆಟೋಮೆಟಿಕ್ ಸರ್. ಸಂಜೆ 6 ಗಂಟೆ ಆಟೋಮೆಟಿಕ್ ಕನೆಕ್ಟ್ ಆಗ್ತವೆ, ಬೆಳಗ್ಗೆ 6 ಗಂಟೆ ಆಫ್ ಆಗ್ತವೆ. ಆಟೋಮೆಟಿಕ್. ಮತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು ವೀಕ್ಷಕರೇ, ನಿಮಗೆ ಇಲ್ಲಿ ಪ್ರತಿಯೊಂದು ಮಾರ್ಕೇಶನ್ ಆಗಿದೆ. ಡಿಮಾರ್ಕೇಶನ್ ಇದು ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಕೊಟ್ಬಿಡಿ ಸರ್. ಏನೇನು ಮಾಡ್ಸಿದ್ರ ಲೇಔಟ್ ಅಲ್ಲಿ, ಏನೇನು ಬರ್ತಾ ಇದೆ ಸರ್? ನೋಡಿ ಸರ್, ಈಗ ಒಂದೊಂದು ಸೈಟ್ಗೂ ಸಹ ಒಂದು ಡಿಮಾರ್ಕೇಶನ್, ನಾವು 4 ಕಾರ್ನರ್ಲಿ 4 ಡಿಮಾರ್ಕೇಶನ್ ಮಾಡಿದ್ವಿ ನಾವು. ಇನ್ ಬಿಟ್ವೀನ್ ಸರ್ ನಿಮಗೆ ಏನೇ 30-40 30/50 ಮಾಡಿದೀವಿ ಸೈಟ್ಸ್ ಮೆಜರ್ಮೆಂಟ್ಸ್ ಎಲ್ಲಾನು. ನಿಮಗೆ ಇಂಡಿವಿಜುವಲ್ ಸೈಟ್ಸ್ ಗೆ ಒಂದು ವಾಟರ್ ಲೈನ್, ಒಂದು ಸ್ಯಾನಿಟರಿ ಲೈನ್, ಒಂದು ಎಲೆಕ್ಟ್ರಿಸಿಟಿ ಎಲ್ಲ UGD ಸರ್. ಅಲ್ಲೆಲ್ಲ ಅಂಡರ್ಗ್ರೌಂಡ್ ಸರ್. ಸರಿ. ವಾಟರ್ ಲೈನ್, ಸ್ಯಾನಿಟರಿ ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ವಿ ಸರ್. ಆಮೇಲೆ ಎವ್ರಿಥಿಂಗ್ ನಿಮಗೆ ರೆಡಿ ಆಗಿದೆ ಸರ್. ಈಗ ಏನು ವಾಟರ್ ಲೈನ್, ವಾಟರ್ ಇಲ್ಲ ಅನ್ನೋದು, ಮತ್ತೆ ಸ್ಯಾನಿಟರಿ ಕನೆಕ್ಷನ್ ಇಲ್ಲ, ಅದು ಇಲ್ಲ ಸರ್. ಸ್ಯಾನಿಟರಿ ಲೈನ್ಗೆ, ಸ್ಯಾನಿಟರಿ ಅಂದ್ರೆ ಸೀವೇಜ್ ಲೈನ್ ಸರ್. ಸೀವೇಜ್ ಲೈನ್ ಏನ್ ಮಾಡಿದ್ವಿ ಅಂದ್ರೆ ಒಂದು STP ಮಾಡಿದ್ವಿ ನಾವು. ಸರಿ. 2.5 lakh ಲೀಟರ್ ಕೆಪಾಸಿಟಿಗೆ ಒಂದು STP ಮಾಡಿದ್ವಿ. ಡೌನ್ ಅಲ್ಲಿ ಮಾಡಿದ್ವಿ ಸರ್. ಸರಿ ಸರ್. ನೋಡಿ, ಸೊ ನೀರ್ ಬಗ್ಗೆನೋ ಕೇಳ್ತಾ ಇದ್ರೆ ತುಂಬಾ ಜನ. ಸೊ ವಾಟರ್ ಕನೆಕ್ಷನ್ ಇದೆ. ಈಗ ನೀವು ಸುಮಾರು ಲೇಔಟ್ ನೋಡಿರ್ಬೋದು, ವಾಟರ್ ಲೈನ್ ಕೊಟ್ಟಿದ್ವಿ, ಮಾಡಿದೀವಿ ಅಂತ ಇದ್ದಾರೆ. ಬಟ್ ನೀರಂತೂ ಅದನ್ನ ನೋಡಿರಲ್ಲ ನಾವು. ಹೌದು ಸರ್, ವಾಟರ್ ಇದೆ, ಕುಡಿಯೋಣ ಸರ್. ಅದು ಡ್ರಿಂಕಿಂಗ್ ವಾಟರ್ ಸರ್. ಅದು ತುಂಬಾ ಚೆನ್ನಾಗಿದೆ. ಹೆಂಗಿದೆ ಸರ್? ಓಕೆ, ಚೆನ್ನಾಗಿದೆ ಸರ್. ಹೌದು, ಕುಡಿಯೋ ನೀರು ಸರ್. ಕುಡಿಯೋ ನೀರು. ಹೌದು ಸರ್. ನೋಡಿ ಸರ್, ಸೇಮ್ ಸರ್ ನಮಗೆ. ಈಗ ಸೇಮ್ ಅದು ಪಕ್ಕದಲ್ಲಿ ನಮಗೆ ಒಂದು ಸಿವಿಲ್ ಲೈನ್ ಮಾಡಿರ್ತೀವಿ, ಒಂದು ಎಲೆಕ್ಟ್ರಿಸಿಟಿ ಪಾಯಿಂಟ್ ಮಾಡಿರ್ತೀವಿ. ಹೌದು ಸರ್, ಎಲ್ಲ ರೆಡಿ ಇರುತ್ತೆ ಸರ್ ನಿಮಗೆ. ಇಲ್ಲಿ ಕಸ್ಟಮರ್ ಮನೆ ಕಟ್ಟಾಗೆ ನಿಮಗೆ ನೀರು ಪ್ರಾಬ್ಲಮ್ಮು, ಸಿವೇಜ್ ಪ್ರಾಬ್ಲಮ್ಮು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅನ್ನೋದು ಏನು ಇಲ್ಲ ಸರ್. ಅವರು ಇಮಿಡಿಯೇಟ್ಲಿ ಬಂದು ಮನೆ ಕಟ್ಕೊಳಕ್ಕೆ ಏನು ಇಶ್ಯೂಸ್ ಇಲ್ಲ ಸರ್ ಇಲ್ಲಿ. ತುಂಬಾ ಜನ ಮತ್ತೆ ಇನ್ನೊಂದು ಲೇಔಟ್ಗಳಲ್ಲಿ ನೋಡ್ತೀರಾ ನೀವು, ಒಂದೊಂದು ಕೆಲಸಗಳು ಪೆಂಡಿಂಗ್ ಇರುತ್ತೆ ಸರ್. ಹೌದು ಸರ್. 2 ತಿಂಗಳು ಮಾಡ್ಕೊಡ್ತೀನಿ, 3 ತಿಂಗಳು ಮಾಡ್ಕೊಡ್ತೀನಿ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಈ ಲೇಔಟ್ ಯಾವ ತರ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ರೆಡಿ ಇದೆ.
ಯಾವುದು ಪೆಂಡಿಂಗ್ ಕೆಲಸಗಳು ಪೆಂಡಿಂಗ್ ಏನಿಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ವರ್ಕ್ ಡನ್ ಆಗಿದೆ ಸರ್ ಇಲ್ಲಿ 100% ಕ್ಲಿಯರ್ ಆಗಿದೆ ಸರ್. ಯಾವುದು ಪೆಂಡಿಂಗ್ ನಾನು ಇದು ಮಾಡಬೇಕು ಇದೊಂಚೂರು ಕೆಲಸಗಳಿದೆ ಇಲ್ಲ ಸರ್. ಈಗ ನೋಡಿ ಸರ್, ಕಸ್ಟಮರ್ ಈಗ ಮನೆ ಕಟ್ಟೋದಕ್ಕೆ ನೀರೆಲ್ಲ ಕೊಡ್ತಾ ಇದೆ ಸರ್, ನೀರಿದೆ, ತೊಂದರೆ ಏನಕ್ಕೂ ಇಶ್ಯೂಸ್ ಇಲ್ಲ ಸರ್. ಓಕೆ ಹೌದು ಸರ್. ಇನ್ನೊಂದೇನಂದ್ರೆ ಈಗ ನಾನು ಹೇಳ್ದಂಗೆ ಸರ್ ನಿಮಗೆ ಎಲೆಕ್ಟ್ರಿಸಿಟಿ ಏನ್ ಮಾಡಿದೀವಿ ಅಂದ್ರೆ ಆಟೋಮೆಟಿಕ್ ಮಾಡಿದ್ದೀವಿ. ಸಂಜೆ 6 ಗಂಟೆಗೆ ಆನ್ ಆಗ್ತವೆ, ಬೆಳಗ್ಗೆ 6 ಗಂಟೆ ಆಫ್ ಆಗ್ತವೆ. ಬಟ್ ಅದ್ರಿಗೆ ಒಂದು 500 ಕಿಲೋವ್ಯಾಟ್ಸ್ಗೆ ಒಂದು ಟ್ರಾನ್ಸ್ಫರ್ ಮಾಡಿದ್ದೀವಿ, ಟ್ರಾನ್ಸ್ಫರ್ ಮಾಡಿದ್ದೀವಿ. ಪಕ್ಕದಲ್ಲಿ ಮಾಡಿದ್ವಿ ಸರ್, ಮಾಡಿದ್ದೀವಿ. ಪಕ್ಕದಲ್ಲಿ ನೋಡ್ಬೋದು, ಇಲ್ಲೊಂದು ಟ್ರಾನ್ಸ್ಫರ್ ಮಾಡಿದ್ವಿ ಮತ್ತೆ ಅಲ್ಲೊಂದು ಟ್ರಾನ್ಸ್ಫರ್ ಮಾಡಿದ್ವಿ ಸರ್. ಡಿವೈಡ್ ಮಾಡಿದ್ವಿ ಅದನ್ನ, ಅದು 500 kV ಮಾಡಿದ್ವಿ ಸರ್. ಅದನ್ನ ಎಲ್ಲ ಡಿವೈಡ್ ಮಾಡಿದ್ವಿ. ಮತ್ತೆ ನಮಗೆ ಒಂದು ವಾಟರ್ ಲೈನ್ ಅನ್ನು ಮಾಡಿದ್ವಿ. ವಾಟರ್ ಲೈನ್ಗೆ ಕೆಪಾಸಿಟಿಗೆ 1.5 lakh ಲೀಟರ್ ಸರ್ ಒಂದು ಟ್ಯಾಂಕ್ ಮಾಡಿದ್ದೀವಿ. ಅದೇ ಟ್ಯಾಂಕ್ ಅದೇ ಟ್ಯಾಂಕ್ ಸರ್. ಓಕೆ, ಆ ಟ್ಯಾಂಕ್ ಮಾಡಿದ್ವಿ ಸರ್. ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಇಲ್ಲಿ ನಮಗೆ ಇಂಡಿವಿಜುವಲ್ ಸೈಟ್ಸ್ಗೆ ಒಂದು ಸ್ಮಾಲ್ ಗಾರ್ಡನ್ ಮಾಡಿದ್ವಿ. ಎಲ್ಲ ಸೈಟ್ ಫ್ರಂಟ್ಗೆ ಅಂದ್ರೆ ಸೈಟ್ ಮುಂದೆ ನಾವು ಒಂದು ಸ್ಮಾಲ್ ಗಾರ್ಡನ್ ಮಾಡಿದ್ವಿ ಸರ್. ಬಟ್ ತಗೊಳ್ಳೋರ್ಗೆ ಮುಂದ್ಗಡೆ ಒಂದು ಗಾರ್ಡನ್ ಟೈಪ್ ಸೈಡ್ ಮುಂದೆ ಅದು ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ ಸರ್. ಆಮೇಲೆ ಒಂದೊಂದು ಸೈಟ್ಗೂ ಒಂದೊಂದು ಪ್ಲಾಂಟ್ ಹಾಕಿದೆ ಸರ್. ಒಂದೊಂದು ದೊಡ್ಡ ಪ್ಲಾಂಟ್ ಹಾಕಿದೀವಿ, ಸ್ಮಾಲ್ ಪ್ಲಾಂಟ್ಸ್ ಹಾಕ್ಬಿಟ್ಟು ಗಾರ್ಡನ್ ಹಾಕ್ಬಿಟ್ಟಿದೀವಿ ಅದಕ್ಕೆ. ಹೌದು ಸರ್. ಮತ್ತೆ ಲೇಔಟ್ ಅಲ್ಲಿ ನೋಡ್ತಿರ್ಬೋದು, ಈ ಲೇಔಟ್ ಯಾವ ತರ ಇದೆ ಅಂತ ಹೇಳಿದ್ರೆ ಒಂದೇ ಫ್ಲಾಟ್ ಲೇಔಟ್. ಹೌದು ಸರ್. ನಿಮ್ಗೆ ಎಲ್ಲೂ ನಿಮ್ಗೆ ಡೌನ್ ಬಂದ್ಬಿಡುತ್ತೆ, ಇಲ್ಲ ಅಪ್ ಬಂದ್ಬಿಡುತ್ತೆ. ಕೆಲವರೆಲ್ಲ ಲೇಔಟ್ ಎಲ್ಲ ನೋಡಿರ್ತೀವಿ ಸರ್ ನಾವು, ಹಿಂಗಿರೋದು ಈ ತರ ಇರ್ತದೆ. ನಮ್ಮಲ್ಲಿ ನೋಡಿ ಸರ್, ವಾಸ್ತುಗೆ ತುಂಬಾ ಚೆನ್ನಾಗಿದೆ ಸರ್. ನೋಡಿ ವಾಸ್ತುಗೆ ಏನಂತಾರೆ, ಈಗ ಒಂದು ಹಳಬರು ಏನ್ ಮಾತಾಡ್ತಾರೆ ಅಂದ್ರೆ ವಾಸ್ತು ನೋಡ್ತಾರೆ. ನಮ್ದು ಎಲ್ಲಾ ಸೈಟು ವಾಸ್ತು ಇದೆ. ಆಮೇಲೆ ನಮ್ಮ ಎಂಟರ್ ಪ್ರಾಜೆಕ್ಟ್ ಕೂಡ ವಾಸ್ತುಗೆ ಇದೆ. ನಿಮ್ಗೆ ನೋಡ್ಬಿಟ್ಟು ಹೌದು ಸರ್, ನಾವು ವಾಸ್ತುಗೆ ತುಂಬಾ ಇದು ಮಾಡ್ತೀವಿ ನಾವು. ಹೌದು ಸರ್, ವಾಸ್ತು ನೋಡಿ ಮಾಡ್ತೀವಿ ನಾವು. ಈಗ ನಮ್ ಲೇಔಟ್ ನೋಡ್ಬೋದು ಸರ್. ನಿಮ್ಗೆ ಅದ್ ನೋಡಿ, ಈಗ ವೆಸ್ಟರ್ನ್ ಸೌತ್ ಕಾರ್ನರ್ ಹೈಟ್ ಇದೆ ನಿಮ್ಗೆ. ಹೌದು. ನಿಮ್ಗೆ ಈಸ್ಟ್ ಅಂಡ್ ಸೌತ್ ಕಾರ್ನರ್ ಕೂಡ ಡೌನ್ ಇದೆ. ಸೊ ಅದು ವಾಸ್ತು ಪ್ರಕಾರ ಮಾಡಿದ್ವಿ ಸರ್ ನಾವು. ಹೌದಾ? ಓಕೆ ಸರ್. ಇಲ್ಲಿ ಮನೆ ಕಟ್ಟೋದ್ರೆ ಬಾಡಿಗೆ ಬರುತ್ತಾ? ತುಂಬಾ. ಹೌದು ಸರ್, ಬರುತ್ತಾ. ತುಂಬಾ ಡಿಮ್ಯಾಂಡ್ ಇದೆ. ಹೌದಾ? ಬಾಡಿಗೆ ತುಂಬಾ ಡಿಮ್ಯಾಂಡ್ ಇದೆ. ನಿಮ್ ಕಮರ್ಷಿಯಲ್ ಆಗುತ್ತೆ ಸರ್. ನಿಮ್ಗೆ ಇದು ಕಮರ್ಷಿಯಲ್ ಏನು ಸರ್. ನಿಮ್ಗೆ ಬಯ್ಯಪ್ಪ ರೇರ ಅಪ್ರೂವ್ಡ್ ಇರೋದ್ರಿಂದ ತುಂಬಾ ಕಮರ್ಷಿಯಲ್ ನಿಮ್ಗೆ. ಕಮರ್ಷಿಯಲ್. ಹೌದು ಸರ್. ಮತ್ತೆ ಇಲ್ಲಿ ನೋಡ್ಬೋದು ಸರ್, ಆಗ್ಲೇ ಹೇಳಿದಾಗ ನಿಮ್ಗೆ ಒಂದು ಗಾರ್ಡನ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನಿಲ್ಲ ಪ್ಲಾಂಟೇಶನ್ ಏನಾದರೂ ಮಾಡ್ಕೋಬಹುದು. ಪಕ್ಕದಲ್ಲಿ ಆಪೋಸಿಟ್ ಅಲ್ಲಿ ಸಿಗುತ್ತೆ ನಿಮಗೆ ಇಂಡಿವಿಜುವಲ್ ಸೈಟ್ಸ್. ನೋಡಿ ಸರ್, ಸೈಟ್ ನಂಬರ್ ಹಾಕಿದ್ದೀವಿ. ಅದು ಸಿವೇಜ್ ಲೈನ್, ಅದು ಇದು ವಾಟರ್ ಲೈನ್, ಇದು ಎಲೆಕ್ಟ್ರಿಸಿಟಿ ಸರ್. ಎಲ್ಲ ಇಂಡಿವಿಜುವಲ್. ಇದು ಎಲೆಕ್ಟ್ರಿಸಿಟಿ ಅಲ್ವಾ? ಹೌದು ಸರ್. ಇದು ವಾಟರ್ ಲೈನ್, ಇದು ಡ್ರೈನೇಜ್. ಹೌದು. ಈಗ ನಿಮ್ಗೆ ಕಾಣ್ತಾ ಇರ್ಬೇಕು ನೋಡಿ ಸರ್. ಈಗ ಡಿಮಾರ್ಕೇಶನ್ ಅಲ್ಲ, ಈ ಎಲ್ಲೋ ಇಂದ ಆ ಎಲ್ಲೋ ಸ್ಟೋನ್ ವರೆಗೂ ಡಿಮಾರ್ಕೇಶನ್ ಸರ್. ಇದು 4 ಕಾರ್ನಲ್ಲಿ ಹಾಕಿರ್ತೀವಿ ನಾವು. ಓಕೆ. ಹೌದು ಸರ್. ಈ ಎಲ್ಲೋ ಇಂದ ಆ ಎಲ್ಲೋ. ಹೌದು ಸರ್. ಇದು ನಿಮಗೆ 40 ಫೀಟ್ ಬರುತ್ತೆ ಸರ್. ಇದು 40 ಫೀಟ್ ಬರುತ್ತೆ. ಸೊ ಇನ್ ಬಿಟ್ವೀನ್ ಸೈಟ್ಸ್ ಎಲ್ಲ 30 ಫೀಟ್ 40 ಫೀಟ್ ಬರುತ್ತೆ. ಸೈಟ್ ವಿಡ್ತ್ ಬಂದ್ಬಿಟ್ಟು 30 ಫೀಟ್ ಸರ್. ಸೈಟ್ ಲೆಂತ್ ಬಂದ್ಬಿಟ್ಟು 40 ಫೀಟ್ ಬರುತ್ತೆ. ಹೌದು ಸರ್. ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಇಂಡಿವಿಜುವಲ್ ಆಗಿ ಒಂದೊಂದು ಎಲೆಕ್ಟ್ರಿಸಿಟಿ ಹಾಕಿದೀವಿ ನೋಡಿ ಸರ್. ಪರ್ಟಿಕ್ಯುಲರ್ ಆಗಿ ಈಗ ಇನ್ನೊಂದು ಏನ್ ಗೊತ್ತಾ ಸರ್, ಒಂದೊಂದು ಸೈಟ್ಗೆ ಒಂದೊಂದು ಕನೆಕ್ಷನ್ ಹಾಕಿದೀವಿ. ವಾಟರ್ ಲೈನ್ ಇಲ್ಲೇ ಹಾಕಿದೀವಿ, ಸಿವಿಲ್ ಲೈನ್ ಇಲ್ಲೇ ಹಾಕಿದೀವಿ, ಎಲೆಕ್ಟ್ರಿಸಿಟಿ ಇಲ್ಲೇ ಹಾಕಿದೀವಿ, ಒಂದು ಡ್ರೈನ್, ಒಂದು ಮಿನಿ ಗಾರ್ಡನ್. ಒಂದು ಸೈಟ್ಗೆ. ಬೋರ್ ಇದೆಯಾ ಸರ್? ಇಲ್ಲಿ ಸರ್ ಬೋರ್ 2 ಇದೆ ನಮ್ದು. 2 ಬೋರ್. ಒಳ್ಳೆ ವಾಟರ್ ಇದೆ ಸರ್. ವಾಟರ್ ಸೋರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಇನ್ನೊಂದು ಏನ್ ಗೊತ್ತಾ ಸರ್, ನಮ್ಗೆ ಈಗ ನೋಡಿ, ಈಗ 2 ರೋಡ್ಗೆ ಒಂದು ಫೀಡರ್ ಪಿಲ್ಲರ್ ಬಾಕ್ಸ್ ಹಾಕಿದೀವಿ. ಫೀಡರ್ ಪಿಲ್ಲರ್ ಬಾಕ್ಸ್ ಅಂದ್ರೆ ಏನ್ ಗೊತ್ತಾ ಸರ್? ಅದೇನಂದ್ರೆ ಈಗ MCB ಸರ್, ಅಲ್ಲಿ MCB ಕಂಟ್ರೋಲ್ ಇರ್ತದೆ ನಮಗೆ. ಎಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ ಸರ್. ಎಕ್ಸಾಂಪಲ್, ಯಾರು ಕಸ್ಟಮರ್ ಯಾರೋ ಮನೆ ಕಟ್ಟಿದಾಗ ಅವ್ರ ಮನೇಲಿ ಏನಾದ್ರು ಅರ್ಥಿಂಗ್ ಆಯ್ತು, ಇಲ್ಲ ಏನಾದ್ರು ಇಶ್ಯೂಸ್ ಆಯ್ತು, ಎಲೆಕ್ಟ್ರಿಸಿಟಿ ಏನಾದ್ರು ಇಶ್ಯೂಸ್ ಆದಾಗ ಅದು ಆಟೋಮೆಟಿಕ್ ಕಂಟ್ರೋಲ್ ತಗೊಂತ ಸರ್. ಅದು ಹೌದಾ? ಅದು ಕಂಟ್ರೋಲ್ ತಗೊಂಡು ಅಲ್ಲಿಂದ ನಾವು ಬೇಕಾದ್ರೆ ರೆಡಿ ಮಾಡ್ಕೊಂಡ್ಬಂದು. ಬಟ್ ಎಲ್ಲ ರೋಡಲ್ಲೇ ಹೌದು, ಆ ರೋಡ್ಗೆ ಒಂದು ಅಂದ್ರೆ ಈ ಫೇಸಿಂಗ್ ಒಂದು, ಈ ಫೇಸಿಂಗ್ ಒಂದು ಕಂಟ್ರೋಲ್ ಮಾಡಿದ್ವಿ ಸರ್. ಕಂಟ್ರೋಲ್ ಕೊಡ್ಲೇಬೇಕು. ಸೇಫ್ಟಿ ನೋಡ್ಕೊಳ್ಬೇಕಲ್ಲ ಸರ್. ಹೌದು ಸರ್, ಮೇನ್ ಅದೇ ಅಲ್ವಾ? ಸೇಫ್ಟಿ ಬೇಕೇ ಬೇಕು ಸರ್. ನಾವೇನೋ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಕಸ್ಟಮರ್ಗೆ ಏನೋ ಮಾಡ್ತೀವಿ ಅಂತಲ್ಲ ಸರ್. ಸೇಫ್ಟಿ ನೋಡ್ಬೇಕು ಸರ್. ಅವ್ರಿಗೆ ವಾಸ್ತು ನೋಡ್ಬೇಕು, ಸೇಫ್ಟಿ ನೋಡ್ಬೇಕು. ಹಾಕಿರೋ ಬಂಡವಾಳಕ್ಕೆ ಮೋಸ ಆಗ್ಬಾರ್ದು ಸರ್ ಅವ್ರಿಗೆ. ಆ ತರ ಮಾಡಿದ್ದೀವಿ ಸರ್. ಇವಾಗ ನಾನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಯಾಕೆ ನಿಮ್ಮಲ್ಲಿ ಲೇಔಟ್ ತಗೋಬೇಕು ಅಂತ ತುಂಬಾ ಜನ ನೋಡ್ತಿರ್ತಾರೆ. ಸುಮಾರು ಕಡೆ ಲೇಔಟ್ ಡೆವಲಪ್ಮೆಂಟ್ ತುಂಬಾ ಕಡೆ ನಡೀತಾ ಇದೆ. ಯಾಕೆ ನಿಮ್ಮಲ್ಲಿ ತಗೊಂಡ್ರೆ ಆ ಥರದ್ದು ಏನು ಬೆನಿಫಿಟ್ ಇದೆ, ತಗೋಬೇಕು ಅನ್ನೋದು ಒಂದು ಹೇಳ್ಬಿಡಿ ಸರ್. ನಮ್ಮಲ್ಲಿ ತಗೊಳೋದೇ ನೋಡಿ ಸರ್, ಈಗ ಸುಮಾರು ಕಡೆ ಸುಮಾರು ಲೇಔಟ್ಸ್ ಇದಾವೆ, ಸುಮಾರು ಮಾಡ್ತಾ ಇದಾರೆ. ನಮ್ದೇನಿದೆ, ಬಯ್ಯಪ್ಪ ಅಪ್ರೂವ್ಡ್ ಆಗಿದೆ, ರೇರಾ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಏಕಾತ ಪ್ರಾಪರ್ಟಿ ಸರ್. ನಮ್ದು ಖಾತಾ ರೆಡಿ ಇದೆ ನಮಗೆ. ಆಮೇಲೆ ನಿಮಗೆ ಈ ಜಾಗದಲ್ಲಿ ಏನಿದೆ ಅಂದ್ರೆ, ಈ ಜಾಗದಲ್ಲಿ ಅಕ್ಕಪಕ್ಕ ನಿಮ್ಗೆ ಅವಾಗ ಹೇಳ್ದಂಗೆ ನಿಮ್ಗೆ ಸುಮಾರು ಕಂಪ್ನಿ ಲಾಂಚ್ ಆಗಿದಾವೆ. ITBT ಇದೆ, ಇನ್ಫೋಸಿಸ್ ಇದಾವೆ, ಆಮೇಲೆ ಏರ್ಪೋರ್ಟ್ಸ್ ನಿಯರ್ ಇದೆ. ಏರ್ಪೋರ್ಟ್ ಜಸ್ಟ್ 7 ಕಿಲೋಮೀಟರ್ ಇದೆ. ಆಮೇಲೆ 3 ಆಲ್ರೆಡಿ ಕನೆಕ್ಟಿವಿಟಿ ರೋಡ್ ತುಂಬಾ ಇದಾವೆ. ಡಾಬಾಸ್ಪೇಟೆ ಟು ಚೆನ್ನೈ ರೋಡ್ ಇದೆ, ಯಲಹಂಕ ಟು ಬ್ಯಾಂಗ್ಳೂರ್ ರೋಡ್ ಇದೆ, ಅದು ದೊಡ್ಡಬಳ್ಳಾಪುರ ಹೋಗುತ್ತೆ. ಮತ್ತೆ ಏರ್ಪೋರ್ಟ್ ನಿಯರ್ ಇದೆ, ಹೈದರಾಬಾದ್ ರೋಡ್ ಹತ್ರ ಇದೆ. ಸೊ ಇವೆಲ್ಲ ಇರೋದ್ರಿಂದ ನಿಮಗೆ ಈ ಜಾಗದಲ್ಲಿ ಇಷ್ಟೊಂದು ಡಿಮ್ಯಾಂಡ್ ಇದೆ ಸರ್ ನಿಮಗೆ. ಹೌದು, ಯಾಕಂದ್ರೆ ಈ ಫ್ಯೂಚರ್ ಅಲ್ಲಿ ನಿಮಗೆ ಈಗ ನಾವು ಈಗ ಒಂದು ರೇಟ್ ಫಿಕ್ಸ್ ಮಾಡಿದ್ವಿ ಸರ್. ಫ್ಯೂಚರ್ ನಿಮಗೆ ರೇಟ್ ಸಿಗಲ್ಲ ನಿಮಗೆ. ನೆಕ್ಸ್ಟ್ ಫೆಬ್ರವರಿಗೆಲ್ಲ ಮತ್ತೆ ರೇಟ್ ಇನ್ಕ್ರೀಸ್ ಮಾಡ್ತೀವಿ ನಾವು.
ಹೌದು ಸರ್. ಸರ್ ಇನ್ನೊಂದು ನಿಮ್ದು ಸ್ವಲ್ಪ ಕಂಪ್ನಿ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಟ್ಬಿಡಿ ನಮ್ಗೆ ನೋಡಿ. ಸರ್ ನಮ್ದು ಗೇಟ್ವೇ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪನಿ ಹೆಸರು. ಎಷ್ಟು ವರ್ಷದಿಂದ ಇದೆ ಸರ್ ಈ ಕಂಪನಿ? ಸರ್ 15 ಇಯರ್ಸ್ ಇಂದ ಇದೆ ಇದು. 15 ಇಯರ್ಸ್. ಎಲ್ಲಿ ಬರುತ್ತೆ ಕಂಪನಿ ಇದು? ಸರ್ ವಿಲ್ಸನ್ ಗಾರ್ಡನ್ ಬರುತ್ತೆ ಸರ್, ಹೆಡ್ ಆಫೀಸ್ ಅಲ್ಲಿ ಬರ್ತಾ ಇದೆ. ಗೇಟ್ವೇ ರೆಸಿಡೆನ್ಸ್ ಪ್ರಾಜೆಕ್ಟ್ ಹೆಸರು ಸರ್ ಇದು. ಇದು ನಿಮ್ದೇ ಓನ್ ಲ್ಯಾಂಡ್ ಸರ್? ಓನ್ ಲ್ಯಾಂಡ್ ಸರ್. ಓನ್ ಲ್ಯಾಂಡ್ ಮಾಡಿ ನೀವೇ ಪ್ರಾಜೆಕ್ಟ್ ನ ಇದು ಡೆವಲಪ್ಮೆಂಟ್ ಮಾಡಿ ನೀವೇ ಸೇಲ್ ಮಾಡ್ತಾ ಇದ್ದೀರಾ? ಹೌದು ಸರ್. ನಮ್ಮ ಡೈರೆಕ್ಟ್ ಓನರ್ ಇಂದ ಅನ್ಬೋದಾ? ಎಲ್ಲ ಓನರ್ ಇಂದ. ಯಾರು ಬ್ರೋಕರ್ ಆಗಿ ಯಾರು ಮೀಡಿಯೇಟರ್ ಯಾರು ಬರಲ್ಲ ಸರ್ ಇಲ್ಲಿ? ಯಾರು ಇಲ್ಲ ಅಲ್ಲ? ಇಲ್ಲ ಬರಲ್ಲ. ಮೀಡಿಯೇಟರ್ ಅಲೋ ಮಾಡಲ್ಲ ಸರ್ ನಾವು. ಬಟ್ ಡೈರೆಕ್ಟ್ ಓನರ್ ಅಂತ ಹೇಳಿ. ಡೈರೆಕ್ಟ್ ಓನರ್ ಸರ್. ತುಂಬಾ ಜನ ನೋಡಿ ಇವಾಗ ಮಾರ್ಕೆಟಿಂಗ್ ಅಂತ ಬಂದ್ರೆ ನಾನು ಹೇಳ್ಬೇಕನ್ನೋದಿನ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಒಂದಿಷ್ಟು ಸ್ವಲ್ಪ ಅಮೌಂಟ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೇಳಿ ಸೇಲ್ ಮಾಡ್ತಾರೆ. ಸೊ ನಿಮ್ಗೆ ಇಲ್ಲಿ ಬಂದ್ರೆ ವೀಕ್ಷಕರೇ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ಡೈರೆಕ್ಟ್ ಓನರೇ ಸಿಗ್ತಿದ್ದಾರೆ. ಡೈರೆಕ್ಟ್ ನೀವು ಆಫೀಸ್ಗೆ ಹೋಗ್ಬೋದು, ಇಲ್ಲ ಇಲ್ಲಿ ಸೈಟ್ಗೆ ಬರ್ತೀರ ಅಂದ್ರೆ ಆಫೀಸ್ ಕೂಡ ಇದೆ, ಯಾರೋ ಒಬ್ರು ಇದ್ದೇ ಇರ್ತಾರೆ ಇಲ್ಲಿ. ಸರ್ ಡೈರೆಕ್ಟ್ ಬಾಸೇ ಬಂದು ಕುತ್ಕೊಂತಾರೆ, ನಿಮ್ಗೆ ಓನರ್ ಬಂದು ಕುತ್ಕೊಂತಾರೆ. ನಿಮ್ಗೆ ಏನಾದ್ರು ಅದ್ರ ಕ್ಲಾರಿಫಿಕೇಶನ್ ಏನ್ ಬೇಕೋ ಸರಿ ಕೊಡ್ತಾರೆ ನಿಮ್ಗೆಲ್ಲ. ಕೊಡ್ತಾರಲ್ಲ ಡೈರೆಕ್ಟ್ ಬಾಸ್ ನ ಮೀಟ್ ಮಾಡ್ಬೋದಾ? ಬಾಸ್ ಸಿಗ್ತಾರೆ ಸರ್. ಸೂಪರ್. ಓಕೆ, ಡೈರೆಕ್ಟ್ ಬಾಸ್ ನ ಮೀಟ್ ಮಾಡ್ಬೋದು ವೀಕ್ಷಕರೇ. ಆಫೀಸ್ಗೆ ಹೋಗಿ, ಇಲ್ಲಾಂದ್ರೆ ನೀವು ಲೇಔಟ್ ಹತ್ರ ಬರ್ತೀರ ಅಂದ್ರೆ ಲೇಔಟ್ ಅಲ್ಲಿ ಆಫೀಸ್ ಇದೆ, ಖುದ್ದಾಗ್ಬೇಕಾದ್ರೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನೀವು ಲೀಗಲ್ನ ಚೆಕ್ ಮಾಡಿಸ್ಕೊಂತೀರಂದ್ರೆ ಖಂಡಿತ ಲೀಗಲ್ನು ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ. ಸರ್ ಲೀಗಲ್ ಚೆಕ್ ಮಾಡಿಸೋದಕ್ಕೆ ಬುಕ್ಕಿಂಗ್ ಅಡ್ವಾನ್ಸ್ ಎಷ್ಟಿದೆ ನಿಮ್ದು? ಸರ್ 2 lakhs ಇದೆ. 2 ಲಕ್ಷ ಇದೆ. 2 ಲಕ್ಷ ಇದೆ ಸರ್. ಓಕೆ, ಎಷ್ಟು ದಿನ ಟೈಮ್ ಪೀರಿಯಡ್ ಕೊಡ್ತೀರಾ? 10 days ಟೈಮ್ ಕೊಡ್ತಾರೆ. 10 days ಆದ್ಮೇಲೆ ನೆಕ್ಸ್ಟ್ ರಿಮೈನಿಂಗ್ 24% ಅಮೌಂಟ್ ತಗೊಂತಾರೆ. ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಆಗಿ 45 days ಆದ್ಮೇಲೆ ಅದು ನೋಡ್ಕೊ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ತಗೊಂಡ್ಬಿಡ್ತಾರೆ ಸರ್. ಓಕೆ, ಆ ತರ. ಸೊ ಪೇಪರ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ? ಪೇಪರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಪಕ್ಕ ಸರ್. ಇನ್ನೊಂದು ಏನ್ ಗೊತ್ತಾ ಸರ್, SBI ಬ್ಯಾಂಕ್ ಅಪ್ರೂವ್ಡ್ ಆಗಿದೆ ನಮ್ದು. SBI ಬ್ಯಾಂಕ್ ಅಪ್ರೂವ್ಡ್ ಹೋಗ್ಬಿಟ್ರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು SBI ವೆಬ್ಸೈಟ್ಗೆ ಹೋಗ್ಬಿಟ್ಟು ನಮ್ ಗೇಟ್ವೇ ರೆಸಿಡೆನ್ಸ್ ಹೊಡ್ಬಿಟ್ರೆ ನಿಮ್ಗೆ ಇಲ್ಲಿ ನೀಟಾಗಿ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಗೂಗಲ್ ಸಿಕ್ಬಿಡುತ್ತೆ ಇದು ಗೇಟ್ವೇ ರೆಸಿಡೆನ್ಸ್ ಅಂತ. ತೊಂದರೆ ಇಲ್ಲ. ತೊಂದರೆ ಇಲ್ಲ ಸರ್. ಈಗ ಏನ್ ಗೊತ್ತಾ ಸರ್ ನಿಮ್ಗೆ, SBI ಕಡೆಯಿಂದ ಅಪ್ರೂವ್ಡ್ ಆಯ್ತು ಅಂದ್ರೆ 90% ಲೀಗಲ್ ಓಕೆ. ಇನ್ನು 10% ಅನ್ನೋದು ಕಸ್ಟಮರ್ಗೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಅನ್ನೋದು 10% ಅಷ್ಟೇ ಸರ್. ಲೀಗಲ್ ಅವ್ರ ಕೈ ಕೊಟ್ಟ ಮೇಲೆ ಅವ್ರು ಓಕೆ ಆದ್ಮೇಲೆ ನೆಕ್ಸ್ಟ್ ಪರ್ಸೆಂಟ್ ಆಗ್ಬೋದು. ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಇದರಲ್ಲಿ? 75% ಆಗುತ್ತೆ. 75% ಆಗುತ್ತೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಎಲ್ಲ SBI ಇದೆ, HDFC ಇದೆ, ICICI ಇದೆ, LIC ಇದೆ ಸರ್. ಬೇರೆ ಕಸ್ಟಮರ್ಸ್ಗೆ ಅವ್ರಿಗೆ ಯಾವ ಬ್ಯಾಂಕ್ ಇಂದ ಲೋನ್ ಬೇಕೋ ಆ ಲೋನ್ ಕೊಡ್ತೀವಿ. ತೊಂದರೆ ಇಲ್ಲ. ಬ್ಯಾಂಕ್ ಇಂದ ಲೋನ್ ನೀವು ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಮಾಡಿಸ್ಕೊಡ್ತೀವಿ ಸರ್. ಲೋನ್ ಮಾಡಿಸ್ಕೊಡ್ತೀರಾ ಸರ್. ನೋಡಿ ಸರ್, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಸರ್ ಇದು. ಓಕೆ, ಹೌದು ಸರ್. ಈಗ ಟೋಟಲ್ ಕಸ್ಟಮರ್ಸ್ ಈಗ ಬುಕ್ ಮಾಡಿದಾಗ ಅವ್ರ ಲೀಗಲ್ ಡಾಕ್ಯುಮೆಂಟ್ಸ್ ಕೇಳಿದಾಗ ಟೋಟಲ್ ನಿಮಗೆ ಸ್ಟಾರ್ಟಿಂಗ್ ಇಂದ ಇರೋ ಎಂಡ್ ವರೆಗೂ ಕನ್ವರ್ಷನ್ ಪ್ರಾಪರ್ಟಿ ಸರ್. ಆಲ್ಮೋಸ್ಟ್ ನಿಮಗೆ ಎಲ್ಲ ಖಾತೆ ಇಲ್ಲೇ ಸಿಗುತ್ತೆ ಸರ್. ನಿಮಗೆ ಪಾಣಿ ಸಿಗುತ್ತೆ, EC ಸಿಗುತ್ತೆ, ಡಾಕ್ಯುಮೆಂಟ್ಸ್ ನಮ್ಮ ಪ್ರಾಜೆಕ್ಟ್ ಸಂಬಂಧಪಟ್ಟ ದಾಖಲೆ ಫುಲ್ ಇದರಲ್ಲಿ ಇದೆ ಸರ್. ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ? ಓಕೆ, ಇನ್ನೇನಾದರೂ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಏನಾದ್ರು ಲೀಗಲ್ ಹೋದಾಗ ಸೊ ಕಾಲ್ ಮಾಡಿ, ಸೊ ಅದನ್ನೇನಿದೆ ನಿಮಗೆ ಕಳಿಸ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವೀಕ್ಷಕರೇ. ಡೈರೆಕ್ಟ್ ಇವ್ರ ನಂಬರೇ ನಾನು ಕೊಟ್ಟಿದ್ದೀನಿ. ಯಾರು ಬ್ರೋಕರ್ ಯಾರು ಇಲ್ಲ, ಯಾರೋ ಮಾರ್ಕೆಟಿಂಗ್ ಅವರು ಯಾರು ಇಲ್ಲ, ಡೈರೆಕ್ಟ್ ಓನರ್ದೇ ನಿಮಗೆ ಸಿಗ್ತಾವ್ರಂಥದ್ದು. ಅಲ್ಲೂ ಬಂದು ಕಲೆಕ್ಟ್ ಮಾಡ್ಕೋಬೋದು, ಬುಕ್ ಅಂದ್ರೆ ಇಲ್ಲೇ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೋದು ಸರ್. ಕಸ್ಟಮರ್ ಬಂದು ಒಂದ್ಸಲಿ ಸೈಟ್ ವಿಸಿಟ್ ಮಾಡಿ ಸೈಟ್ ಇಷ್ಟ ಆಯ್ತು ಅಂದ್ರೆ, ರೇಟ್ ಎಲ್ಲ ಓಕೆ ಆಯ್ತು ಅಂದ್ರೆ ಅವ್ರಿಗೆ ಬುಕಿಂಗ್ ತಗೊಬೋದು. ಬುಕಿಂಗ್ 2 lakhs ಹೇಳಿದೆ ನಾವು. ಆ 2 lakhs ಮಾಡಿದ್ರೆ ಅವ್ರಿಗೆ ಒಂದು ಈ ಬುಕ್ಲೆಟ್ ಕೊಡ್ತೀವಿ. ಸೊ ಟೋಟಲ್ ಡಾಕ್ಯುಮೆಂಟ್ಸ್ ಇದೆ ಸರ್. ಇದೆಲ್ಲ ನೋಡ್ಬಿಟ್ಟು ಲೀಗಲ್ ಚೆಕ್ ಮಾಡ್ಕೊಂಡ್ಲಿ ಅವರು ಓಕೆ ಆದ್ಮೇಲೆ ನೆಕ್ಸ್ಟ್ ಫರ್ದರ್ ಮೂವ್ ಆಗಲಿ ಸರ್ ಅವರು. ಓಕೆ, ಡೆವಲಪ್ಮೆಂಟ್ ಅದೇ ಥರ ಇದೆ. ಮತ್ತು ಸುತ್ತಮುತ್ತ ಕನೆಕ್ಟಿವಿಟಿ ಇದೆ. ಸುತ್ತಮುತ್ತ ಕಾಲೇಜು, ಹಾಸ್ಪಿಟಲ್ಸ್, ಸ್ಕೂಲ್ಸು, ಗ್ರೌಂಡ್ಗಳು ಸಾಕಷ್ಟಿದ್ದಾವೆ. ನೀವು ಆನ್ ದ ವೇ ಬರ್ತಿರುವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಥರ ಎಲ್ಲ ಡೆವಲಪ್ಮೆಂಟ್ ಇದೆ. ಬಟ್ ಇನ್ವೆಸ್ಟ್ಮೆಂಟ್ಗೆ ಅಂತ ಒಳ್ಳೆ ಜಾಗ ಆಗಿರುತ್ತೆ ಇದಂತೂ. ಸರ್ ಲಾಸ್ಟ್ ನಾವು ಫೈನಲ್ಗೆ ಬಂದ್ಬಿಡೋಣ. ಹಾಂ ಸರ್. ಏನು ಪ್ರೈಸ್ ಇಟ್ಟಿದ್ದೀರಾ ಸರ್ ಇದು? ಸರ್ 5500 ಮಾಡಿದ್ದೀವಿ. 5500 ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಇದೆಯಾ ಸರ್? 5500 ಇಲ್ಲಿ ಹೇಳ್ಬೇಕಂದ್ರೆ ಎಲ್ಲ ಪ್ರಾಜೆಕ್ಟ್ ನೋಡೋಕ್ಕಿಂತ ನಾವು 5500 ಒಳ್ಳೆ ರೇಟ್ ಮಾಡಿದ್ದೀವಿ ಸರ್. ಅಂದ್ರೆ ತುಂಬಾ ನಾವು ಜಾಸ್ತಿ ಅಂತೂ ಮಡಗಿಲ್ಲ. 5500 ಓಕೆ. ನೀವು ನಿಮ್ಮ ಕಡೆಯಿಂದ ಅಂತ ಹೇಳೋದಕ್ಕೆ ಒಂದು ₹100 ಡಿಸ್ಕೌಂಟ್ ಕೊಡ್ತೀವಿ ಸರ್. ಅದು ಮಂತ್ ಎಂಡ್ ಒಳಗಡೆ ಬಂದ್ರೆ. ಹೌದು ಸರ್. ಈಗ ಫೆಬ್ರವರಿ ನಾವು ಜನವರಿಗೆ ಜಾಸ್ತಿ ರೇಟ್ ಮಾಡಬೇಕಾಗಿತ್ತು. ಈಗ ಫೆಬ್ರವರಿಯಿಂದ ನಾವು ರೇಟ್ ಇನ್ಕ್ರೀಸ್ ಮಾಡಿದ್ವಿ ಸರ್. ಹೌದು ಸರ್. ಓಕೆ, 5500 ಇರೋದನ್ನ ಒಂದು ₹100 ಮಾಡ್ಕೊಡ್ತಾರೆ. ಬನ್ನಿ ವೀಕ್ಷಕರ ಕಡೆಯಿಂದ ಬಂದ್ರೆ ಸರ್, ನಮ್ಮ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಕರುನಾಡ ಏಜೆಲ್ ಯೂಟ್ಯೂಬ್ ಚಾನಲಿಂದ ಬನ್ನಿ ವೀಕ್ಷಕರೇ. ಸೊ ಅನ್ನಿಸ್ಬೋದು ನಿಮಗೆ ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳ್ತಾ. ಖಂಡಿತ ಇಲ್ಲಿ ನಿಮಗೆ ಸುತ್ತಮುತ್ತ ಸುಮಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಲೇಔಟ್ಗಳು. ನಾನು ಏನು ನೋಡಿದ್ವಿ, ಬೇಕಾದ್ರೆ ಹೋಗಿ ಒಂದ್ಸಲಿ ವಿಚಾರಿಸ್ಕೊ ಬನ್ನಿ. ನಿಮ್ಗೆ ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂದ್ರೆ ಖಂಡಿತ ಇಲ್ಲಿ ಗೇಟ್ವೇ ರೆಸಿಡೆನ್ಸಿಗೆ ಬನ್ನಿ, ನಿಮ್ಗೆ ಇಲ್ಲಿ ಮಾಡಿಸ್ಕೊಡ್ತಾರೆ ಸರ್. ನೋಡಿ ಸರ್, ಇದೆ ನಮ್ಮ ಸೈಟ್ ಆಫೀಸ್. ಸರ್ ಇಲ್ಲಿ ನಮ್ಮ ಓನರ್ ಮಗ ಕೂಡ ಒಳಗಡೆ ಇದ್ದಾರೆ. ನೋಡ್ಬೋದು. ಸರ್ ಸರ್ ಇವರೇ ನಮ್ಮ ಓನರ್ ಮಗ. ಶ್ರೀನಿಧಿ ಸರ್ ಅಂದ್ಬಿಟ್ಟು ಸರ್ ಇವರು. ಇರ್ತಾರೆ ಇರ್ತಾರೆ ಸರ್. ಕಸ್ಟಮರ್ ಬಂದಾಗ ಕಸ್ಟಮರ್ ಏನಾದ್ರು ಬರ್ತಾ ಇದ್ದೀವಿ ನಾವು ನೋಡ್ಬೇಕು ಅಂದ್ರೆ ಸರ್ ಮಗ ಅದೇ ಸರ್ ವಿಲ್ಸನ್ ಇರ್ತಾರೆ. ಸರ್ ಮಗ ಇಲ್ಲೇ ಇರ್ತಾರೆ. ನಾನು ಇರ್ತೀನಿ, ನಮ್ಮ ಸರ್ ಮಗ ಇರ್ತಾರೆ, ಇಲ್ಲಾಂದ್ರೆ ಮಾರ್ಕೆಟಿಂಗ್ ಇರ್ತಾರೆ. ಈ ಅಕ್ಕಪಕ್ಕ ಸುಮಾರು ಪ್ರಾಜೆಕ್ಟ್ಸ್ ಇದಾವೆ. ಅಲ್ಲೆಲ್ಲ ಸುಮಾರು ಸರ್ ನಿಮ್ಗೆ 7,500, 8,500, 9,500 ಹಂಗಿದೆ ಸರ್. ಅಷ್ಟೆಲ್ಲ ರೇಟ್ ನಡೀತಾ ಇದೆ. ಸೊ ನಮ್ಮಲ್ಲಿ ಏನ್ ಡೆವಲಪ್ಮೆಂಟ್ ಇದೆಲ್ಲ ಸರ್, ಅದೇ ಸೇಮ್ ಡೆವಲಪ್ಮೆಂಟ್. ಅದೇ ಡೆವಲಪ್ಮೆಂಟ್ ಗೆ ನೀವು ಅಲ್ಲಿ ಹೋಗಿ ನೋಡ್ಕೊಂಡ್ ಬನ್ನಿ. ನಮ್ಮಲ್ಲಿ ಏನ್ ರೇಟ್ ನೋಡಿ ಒಂದ್ಸಲಿ. ನಮ್ಮಲ್ಲಿ ಲೀಗಲ್ ರೆಡಿ ಇದೆ. ಈಗ ರೆಡಿ ಫಾರ್ ಈಗ ಇಮಿಡಿಯೇಟ್
ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು, ಮನೆ ಕಟ್ಕೊಬಹುದು. ಬಟ್ ಅದರಲ್ಲಿ ಬೇರೆ ಮಾತೇನಿಲ್ಲ. ಈಗ ನಿಮ್ಗೆ ನೋಡಿ ಲೆವೆಲ್ ತೋರಿಸ್ತಾ ಇದೀನಿ ನಿಮ್ಗೆಲ್ಲ. ಈಗ ರೋಡ್ ಇದೆ, ಪಾರ್ಕ್ ಇದೆ, CA ಇದೆ. ಈಗ ಮೇನ್ ರೋಡ್ 40 ಫೀಟ್ ಮಾಡಿದ್ವಿ, ಇಂಡೋರ್ಸ್ ಎಲ್ಲ 30 ಫೀಟ್ ರೋಡ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ ಸರ್. 3 ಪಾರ್ಕ್ ಕೊಟ್ಟಿದ್ದೀವಿ. 3 ಪಾರ್ಕ್ ಕೊಟ್ಟಿದ್ದೀವಿ, CA ಬಿಟ್ಟಿದ್ದೀವಿ, ನಮಗೆ ಕ್ಲಬ್ ಹೌಸ್ ಮಾಡ್ಕೊಡ್ತೀವಿ. ಹೌದು ಸರ್. ಇನ್ನ ಫೇಸ್ಟ್ ಕೂಡ ಹೊಸ ಲಾಂಚ್ ಮಾಡ್ತಾ ಇದ್ದೀವಿ, ಅದು ವಿಲ್ಲಾ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮಗೆ 5500 ಅನ್ನೋದು ತುಂಬಾ ಹೆವಿ ರೇಟ್ ಅಂತಿಲ್ಲ ಸರ್, ನನ್ನ ಪ್ರಕಾರ ಕಡಿಮೆ ರೇಟ್ ಅದು. ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮ್ದು ರೀಸನಬಲ್ ಅಂತ ಹೇಳಿ, ಬೇಕಂದ್ರೆ ಡೈರೆಕ್ಟ್ ಓನರ್ ಇಂದ ಡೈರೆಕ್ಟ್ ಓನರ್. ಈಗ ಬೇರೆ ಕಡೆ ಹೋಗ್ಬಿಟ್ಟು ನಿಮಗೆ ಇಮಿಡಿಯೇಟ್ ಇಟ್ಕೊಂತೀರಾ, ಅವ್ರು 6 ಸಾವಿರ ಹೇಳ್ತಾರೆ, 1000 ರೂಪಾಯಿ ಅವ್ರು ತಗೊಂತಾರೆ. ಕರೆಕ್ಟ್ ಡೈರೆಕ್ಟ್ ಓನರ್ ಇರೋದ್ರಿಂದ ನಮ್ಗೆ ಏನು ಇಶ್ಯೂಸ್ ಇಲ್ಲ ಅಲ್ಲಿ. ಕಸ್ಟಮರ್ ಡೈರೆಕ್ಟ್ ಆಗಿ ಬರ್ತಾರೆ, ಓನರ್ ಹತ್ರ ಮಾತಾಡ್ತಾರೆ, ಇಷ್ಟ ಆಯ್ತಾ ತಗೊಂತಾರೆ, ಬುಕಿಂಗ್ ಮಾಡ್ಕೊಂತಾರೆ, ಬೇಕು ಮನೆ ಕಟ್ಕೊಬಹುದು, ಇಲ್ಲ ಇನ್ವೆಸ್ಟ್ಮೆಂಟ್ಗೂ ಮಾಡ್ಕೊಬೋದು ಸರ್ ಅವರು. ಹೌದು, ಆ ತರ 5500 ಇದೆ. ಸೊ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಏನೋ ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಖಂಡಿತ ಬನ್ನಿ, ತಗೋಬೇಕು ಅಂತಾನೆ ಬನ್ನಿ, ಸುಮ್ಮನೆ ಎಂಕ್ವೈರಿ ಮಾಡಕ್ ಹೋಗ್ಬಿಡಿ. ಸರ್ ನಮಗೆ ನೀಡಿದೆ, ಸೈಟ್ ತೊಗೋಬೇಕು, ಒಂದು ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಏನು ಪ್ರಾಜೆಕ್ಟ್ ನಾನು ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಿರುತ್ತೆ. ಖಂಡಿತ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ, ಬನ್ನಿ ಒಂದ್ಸಲಿ ಎಂಕ್ವೈರಿ ಮಾಡಿ ಅಂತ ಹೇಳ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.